ನಮ್ಮ ಜೊತೆ ರಾಜ್ಕುಮಾರ್ ಅವರ ಮಗಳು ಪೂರ್ಣಿಮಾ ಅವರಿದ್ದಾರೆ. ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ತಂದೆಯವರ ಜೊತೆ ಸಾಕಷ್ಟು ಸಿನಿಮಾಗಳಲ್ಲಿ ನಟನೆಯನ್ನು ಮಾಡಿದರು. ನಿಮ್ಮ ಜೊತೆ ಕೂಡ ಬಾಂಧವ್ಯ ಇರುತ್ತೆ. ಸೊ ನಿಮ್ಮ ಮನೆಗೆ ಬರ್ತಾ ಇರ್ತಾರೆ, ಏನು ಹೇಳ್ತೀರಿ? ನಮ್ಮ ಮನೇಲೇ ಒಬ್ಬರು ಹೋಗ್ಬಿಟ್ಟಿದ್ದಾರೆ, ಅಷ್ಟು ನೋವಾಗಿದೆಮ್ಮ. ಯಾಕಂದರೆ ಅವ್ರು ಯಾವಾಗಲೂ ನಮ್ಮ ಜೊತೆ ಟಚಲ್ಲಿದ್ದರು. ಈಗೊಂದು 3 ವೀಕ್ಸಿಂದ ನಾನು ಮಾತಾಡೋಕ್ಕಾಗಿರಲಿಲ್ಲ. ಆದರೆ ರೀಸೆಂಟಾಗಿ ನಮಗೆ ಮಾವಿನ ಹಣ್ಣೆಲ್ಲ ಕಳಿಸಿದ್ರು ಮನೆಗೆ. ಆಂಟಿ ಯಾವಾಗಲೂ ವರ್ಷ ಟಚಲ್ಲಿ ಇರ್ತಾನೆ. ಇನ್ನೂ ನನ್ನ ಲ್ಯಾಂಡ್ಲೈನ್ಗೆ ಫೋನ್ ಮಾಡೋರು ನನಗೆ. ತುಂಬ ಲಾಸ್ ನಮಗೆ. ಕೊನೆಯದಾಗಿ ನೀವು ಅವರನ್ನು ಭೇಟಿಯಾಗಿದ್ದು, ಮಾತಾಡಿದ್ದು? ಬಂದಿದ್ದೆ ಅಮ್ಮ, ಹೋದ ವರ್ಷ ಎಲ್ಲ ಬಂದಿದ್ದೆ. ನನ್ನ ಮಕ್ಕಳು ಕರ್ಕೊಂಡು ಮನೆಗೆ ಬಂದಿದ್ದೆ ಆಶೀರ್ವಾದ ತಗೋಬೇಕಂತ. ಬಟ್ ನನ್ನ ಜೊತೆ ಟಚಲ್ಲಿ ಇರ್ತಾಯಿದ್ರು. ಯಾವಾಗ ಏನಾರು ಇದ್ದರೆ ನನಗೆ ಮೆಸೇಜ್ ಮಾಡೋರು. ಅವ್ರಿಗೆ ವಾಟ್ಸಪ್ಪಲ್ಲಿ ನಾನು ಯಾವಾಗಲೂ ಮಾತಾಡ್ತಾಯಿದ್ದೆ. ತಂದೆ ತಾಯಿ ಇದ್ದಾಗ ತುಂಬ ಬರ್ತಾ ಇದ್ರ ಮನೆಗೆ, ಹೇಗೆ? ಅಪ್ಪಾಜಿ ಅಮ್ಮ ಹೋದ್ಮೇಲೂ ಬರ್ತಾಯಿದ್ದರು ಜಾಸ್ತಿ. ಯಾಕಂದರೆ ಅವ್ರು ನೋಡಬೇಕು ಅನಿಸಿದ್ರೆ ಫೋನ್ ಮಾಡೋರು. ಸದಾಶಿವ ನಗರಲ್ಲಿ ಅವ್ರ ಮನೆ ಇದೆ, ಅಲ್ಲಿಗೆ ಹೋಗಿ ನಾನು ನಮ್ಮ ಅಕ್ಕ ಮೀಟ್ ಮಾಡ್ತಾಯಿದ್ವಿ ಅವ್ರನ್ನ. ಸೊ ಮೇರು ನಟರ ಜೊತೆ ಮೇರು ನಟಿಯಾಗಿ ನಾಯಕಿಯಾಗಿ ಅವರು ಪಾತ್ರವನ್ನು ಮಾಡಿದವರು. ಕೇವಲ ಹೀರೋಯಿನ್ ಅಂದರೆ 1-2 ಸಿನಿಮಾಗಳಲ್ಲಿ ಮಾತ್ರ. ಬಟ್ ಎಷ್ಟು ನಾಯಕರಿಗೆ ಪ್ರಾಮುಖ್ಯತೆಯನ್ನು ಸಿಗುತ್ತೋ ಅಷ್ಟೇ ಪ್ರಾಮುಖ್ಯತೆಯಲ್ಲಿ ಅವರು ಕೂಡ ಬೆಳೆದವರು. ಅವರು ಸೂಪರ್ ಸ್ಟಾರ್, ಅವರು ಇಂಡಿಯಾಗೆ ಸೂಪರ್ ಸ್ಟಾರ್. ಅವರೆಲ್ಲ ಲ್ಯಾಂಗ್ವೇಜಲ್ಲೂ ಮಾಡಿದ್ದಾರೆ. ಸೊ ಅವ್ರಿಗೆ ನಾವು ಯಾರೂ ಸಮ ಅಂತಲೇ ಹೇಳೋಕ್ಕಾಗಲ್ಲ ಯಾವ ಆರ್ಟಿಸ್ಟಿಗೆ. ಶಿ ಈಸ್ ಮೋರ್ ದೆನ್ ಎವ್ರಿಬಡಿ, ಐ ಫೀಲ್. ಇವತ್ತು ಕುಟುಂಬದವರನ್ನು ಭೇಟಿಯಾಗಿದ್ರಿ, ಏನು ಹೇಳ್ತಿದ್ದಾರೆ? ಎಲ್ಲಿ ಅಂತ್ಯಕ್ರಿಯೆ ಆ ಥರದ್ದು ಏನಾದರೂ ಮಾತುಕತೆ? ನಾಳೆ ಡಿಸೈಡ್ ಮಾಡ್ತಾರೆ ಬೆಳಗ್ಗೆ. ನಾವು ಮೊದಲನೇವ್ರ ಥರನೇ ಇದ್ದೀವಮ್ಮ. ಸೊ ಭೇಟಿ ಆಗಿದ್ವಿ ಅಂತ ಹೇಳೋಕ್ಕಲ್ಲ, ಟಚಲ್ಲೇ ಇರ್ತಿದ್ವಿ ಯಾವಾಗಲೂ. ಹಿಂದೂ ಎಲ್ಲ ಚೆನ್ನಾಗಿ ಗೊತ್ತು ನಮಗೆ. ಥ್ಯಾಂಕ್ ಯು. ಇವಿಷ್ಟು ಪೂರ್ಣಿಮಾ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ವಿದ್ಯಾಶ್ರೀ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.